ಕಾರ್ಯಕ್ಕೆ ಅಡ್ಡಿ ಪೊಲೀಸರ ರಕ್ಷಣೆಯಲ್ಲಿ ಮುಕ್ತಾಯಗೊಂಡ ಸರ್ವೆ ಕಾರ್ಯ. ಚೇಳೂರು ತಾಲೂಕಿನ ಚಿಲಕನೇರ್ಪು ಹೋಬಳಿಯ ಅಮಾನಿತಿಮ್ಮಿ ಸಾನಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ವಾರಸುದಾರರನ್ನು ಗುರುತಿಸುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರ ಮಧ್ಯೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ತಹಶೀಲ್ದಾರ್ ಆದೇಶದ ಅನ್ವಯ ಈ ಭಾಗದ ಸರ್ವೆ ನಂಬರ್ 42ರಿಂದ 16ರವರೆಗಿನ ಸರ್ಕಾರಿ ಮತ್ತು ದರಖಾಸ್ತು ಜಮೀನುಗಳಿಗೆ ಸಂಬಂಧಿಸಿದಂತೆ ಅಳತೆ ಕಾರ್ಯವನ್ನು ಸರ್ವೆ ಅಧಿಕಾರಿಗಳು ಮಾಡಲು ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರು ಸರ್ವೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಕೆಲಕಾಲ ಗೊಂದಲ ಉಂಟಾದಾಗ ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆಯಲು ಅನುಕೂಲ ಮಾಡಿಕೊಟ್ಟ ನಂತರ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಮಾಡಿ ಮುಕ್ತಾಯಗೊಳಿಸಿದರು. ಈ ಹಿಂದೆ ಮಂಜೂರಾಗಿದ್ದ ಜಮೀನುಗಳ ನಿಖರ ಅಳತೆ ಮತ್ತು ಪ್ರಸ್ತುತ ಯಾರು ಅನುಭವದಲ್ಲಿದ್ದಾರೆ ಎಂಬುದನ್ನು ಕಂದಾಯ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಪರಿಶೀಲಿಸಿ ಸರ್ವೆ ಕಾರ್ಯ ಮಾಡಲಾಗುತ್ತಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿದ್ದ ಭೂಮಾಪನ ಇಲಾಖೆಯ ಅಧಿಕಾರಿ ಮಂಜುನಾಥ್ ಬಾಬು ಮಾತನಾಡಿ, ತಹಶೀಲ್ದಾರ್ ಅವರ ನಿರ್ದೇಶನದಂತೆ ನಾವು ನಮ್ಮ ಸರ್ವೆ ದಾಖಲೆಗಳು ಹಾಗೂ ಅಕ್ಕಪಕ್ಕದ ಸರ್ವೆ ನಂಬರ್ಗಳ ವಿವರಗಳನ್ನು ಇಟ್ಟುಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಇಲ್ಲಿನ ಜಮೀನುಗಳ ಅಳತೆ ಕಾರ್ಯ ಮಾಡಿ ಮುಕ್ತಾಯಗೊಳಿಸಿದ್ದೇವೆ. ಯಾರು ಎಷ್ಟು ವರ್ಷಗಳಿಂದ ಅನುಭವದಲ್ಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಗಳನ್ನೊಳಗೊಂಡ ವರದಿಯನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಲಾಗುವುದು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಹಾಗೂ ಸಂಬಂಧಪಟ್ಟ ಜಮೀನಿನ ಮಾಲೀಕರು ಹಾಜರಿದ್ದು ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸುವ ಮೂಲಕ ಸಹಕರಿಸಿದರು. ಮಂಜೂರಾಗಿರೋ ಜಮೀನನ್ನು ಅಳತೆ ಮಾಡಿಕೊಡಿ ಅಂತೇಳಿ ತಹಶೀಲ್ದಾರ್ ಅವರಿಂದ ನಮಗೊಂದು ರಿಕ್ವೆಸ್ಟ್ ಬರುತ್ತೆ. ಅನುಬಂಧ 1 ಅಂತ ಇತ್ತೀಚೆಗೆ ಜನ್ರೇಟ್ ಆಗ್ತಾಯಿದೆ. ಅದು ಸರ್ಕಾರಿ ಜಮೀನು ದರಖಾಸ್ತು ಕೊಡಿ ಮಾಡಬೇಕಾದ್ರೆ ತಹಶೀಲ್ದಾರ್ ಅವರಿಂದ ಅವರಿಗೆ ಏನು ಮಂಜೂರಾತಿ ಆಗಿರುತ್ತೆ ದಾಖಲೆಗಳು ಅದರ ಆಧಾರದ ಮೇಲೆ ನಮಗೆ ಒಂದು ಈ ಥರ ಪೋಲಿ ಮಾಡಿ ಇದನ್ನು ಅಂತೇಳಿ ನಮ್ಗೆ ಆದೇಶ ಆಗಿ ಬರುತ್ತೆ. ನಾವೇನು ಮಾಡ್ತೀವಿ ಅದರಂತೆ ನಮ್ಮ ಸರ್ವೆ ದಾಖಲೆಗಳೆಲ್ಲ ತೊಗೊಂಡು ಅಕ್ಕಪಕ್ಕ ಸರ್ವೆ ನಂಬರು ಇಟ್ಕೊಂಡು ನಾವು ಫೀಲ್ಡ್ಗೆ ಇವತ್ತು ಬಂದು ನಮ್ಮ ಸರ್ವೇಯರು ಎಲ್ಲ ಕಡೆಯಿಂದನೂ ಅಳತೆ ಮಾಡಿಕೊಂಡು ಏನವ್ರಿಗೆ ಈ ಹಿಂದೆ ಮಂಜೂರಾಗಿರೋ ಜಮೀನು ಇತ್ತಲ್ಲ ಆ ಜಮೀನನ್ನು ನಾವೇನು ಮಾಡ್ತೀವಿ ಇಲ್ಲಿ ಅಳತೆ ಮಾಡ್ಕೊಂಡಾಗ 6 ಎಕರೆ ಜಮೀನು ಅಳತೆ ಮಾಡ್ಕೊಂಡಾಗ ಸೊ ಇಲ್ಲಿ ಈ ನಂಬರ್ನಲ್ಲಿ ಇವರು ಅನುಭವ ಅವರಿದ್ದಾರೆ ಅಂತ ಮತ್ತು ಇಲ್ಲಿರುವಂಥ ಬೇರೆಯವರು ಕೂಡ ಈ ನಂಬರ್ನಲ್ಲಿ ನಾವು ಈ ಥರ ಹಿಂದಿನಿಂದ ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ ಸ್ವಾಮಿ ಅಂತ ಹೇಳಿದಾಗ ನಾವು ಎರಡನ್ನೂ ಸೇರಿಸಿ ಒಂದು ರಿಪೋರ್ಟನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ವರದಿ ಮಾಡ್ತೀವಿ. ಅವರಲ್ಲಿಂದ ಅವರಿಗೆ ನೋಟಿಸ್ಗಳು ಕೊಟ್ಟು ಎನ್ಕ್ವೈರಿ ಮಾಡಿ ಮುಂದೆ ಏನು ಆದೇಶ ಮಾಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿ.